ಸೊ ಗೈಸ್, ನಾನು ಯಾಕೆ ಇಲ್ಲಿಗೆ ಬಂದಿರೋದು ಅಂತಂದ್ರೆ ಪಾಸ್ ಆಗಿನೇ ಕೆಲಸಕ್ಕೆ ಹೋಗಿರೋದು. ಒಂದು ಜಾಬ್ ತಗೊಳಕ್ಕೆ ಏನೇನ್ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಇವಾಗ ಕವರ್ ಮಾಡ್ತಾ ಬರ್ತೀನಿ. ಬನ್ನಿ. ಅಸೆಸ್ಮೆಂಟ್ ರೌಂಡ್ ಇದೆಯಲ್ಲ, ಭಾರಿ ಕಷ್ಟ, ಅದನ್ನ ಕ್ಲಿಯರ್ ಮಾಡ್ತಾ ಇದಾರೆ. ಇಂಟರ್ವ್ಯೂ ಯಾರು ತಗೊಂತಾರೆ? ಎಲ್ರು ಪ್ಲೇಸ್ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವಾ. ಸೊ ಗೈಸ್, ಸಂಧ್ಯಾ ಅವರು ಸ್ಟೂಡೆಂಟ್ ರಿವ್ಯೂ ಕೇಳ್ತಾ ಇದಾರೆ. ಟೆಸ್ಟ್ ಇಂಟರ್ವ್ಯೂ ಎಲ್ಲ ಮುಗಿಸಿದ್ದಾರೆ. ಒಟ್ನಲ್ಲಿ ಇವಾಗ ಆಫರ್ ಲೆಟರ್ ಕೊಡೋದೊಂದೇ ಬಾಕಿ. ಸೌಮ್ಯ, ದುರ್ಗಾ ಪ್ರಸಾದ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಸೊ ಗೈಸ್, ನಾನು ಯಾಕೆ ಇಲ್ಲಿಗೆ ಬಂದಿರೋದು ಅಂತಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಈಗಿನ ಕಾಲದಲ್ಲಿ ಕೆಲಸ ಅನ್ನೋದೇ ದೊಡ್ಡ, ಅಂದ್ರೆ ಕೆಲಸ ಸಿಕ್ಕರೆ ನಮ್ಮ ಲೈಫ್ ಸೆಟ್ಲು ಅನ್ನಂಗೆ. ಸೊ ನಾನು ಇವತ್ತು ಬಂದಿರೋದು ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ವೇವ್ ಅನ್ನೋ ಕಂಪ್ನಿ ಜಾಬ್ ಆಪರ್ಚುನಿಟೀಸ್ನ ಹೇಗೆ ಕೊಡ್ತಾ ಇದೆ. ಫಸ್ಟು ಸ್ಟೂಡೆಂಟ್ಸ್ಗಳು ಹೇಗೆ ಜಾಬ್ ತಗೋಬೋದು, ಹೆಂಗೆ ತಗೋತಾರೆ, ನೆಕ್ಸ್ಟ್ ವೇವ್ ಕಂಪ್ನಿ ಯಾವ ಥರ ಡ್ರೈವ್ನ ಕಂಡಕ್ಟ್ ಮಾಡ್ತಾರೆ, ಅದನ್ನ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಬನ್ನಿ. ನಾವಿವಾಗ ಬಂದಿದ್ದೀವಿ. ಅಸೆಸ್ಮೆಂಟ್ ಹೇಗೆ ನಡೆಯುತ್ತೆ, ಪ್ಲೇಸ್ಮೆಂಟ್ ರೌಂಡ್ ಹೇಗೆ ನಡೆಯುತ್ತೆ ಎಲ್ಲಾನು ತಿಳ್ಸಕ್ಕೆ. ಸೊ ಇವಾಗ ಇಲ್ಲಿ ಏನ್ ನಡೀತಿದೆ ಅಂದ್ರೆ ನೆಕ್ಸ್ಟ್ ವೇವ್ ಅವರು ಮೆಗಾ ಆಫ್ಲೈನ್ ಆನ್ ಬೋರ್ಡ್ ನಡೆಸ್ತಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ, ಅವ್ರು ಹೆಂಗ್ ನಡೆಸ್ತಾರೆ ಅಂತ ನೋಡೋಣ ಅಂತ. ಇವಾಗ ಕೆಲಸ ಸಿಗೋದು ತುಂಬಾ ಕಷ್ಟ ಆಗಿದೆ. ಸೊ ನೆಕ್ಸ್ಟ್ ವೇವ್ ಕಂಪ್ನಿ ಅದನ್ನ ಈಸಿ ಮಾಡ್ಕೊಡ್ತಾ ಇದೆ ನಮಗೆ. ಸೊ ಈ ಕಾಲೇಜಲ್ಲಿ ಇವಾಗ ಆನ್ ಬೋರ್ಡಿಂಗ್ ನಡೆಸ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ, ಹೆಂಗೆ ಪ್ಲೇಸ್ ಆಗ್ತಾರೆ, ಮತ್ತೆ ಆಫರ್ ಲೆಟರ್ ಹೆಂಗೆ ತಗೋತಾರೆ, ಗ್ರೂಪ್ ಡಿಸ್ಕಷನ್ ಹೆಂಗೆ ಮಾಡ್ತಾರೆ, ಪ್ರತಿಯೊಂದು ಒಂದು ಜಾಬ್ ತಗೊಳಕ್ಕೆ ಏನೇನ್ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಇವಾಗ ಕವರ್ ಮಾಡ್ತಾ ಬರ್ತೀನಿ. ಬನ್ನಿ. ವಿಡಿಯೋ ನೋಡ್ತಿರೋರ್ಗೆ ಆಲ್ರೆಡಿ ಡೌಟ್ ಬಂದಿರುತ್ತೆ ಅನ್ಸುತ್ತೆ, ನಾನು ಸಂಧ್ಯಾ ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ನಿಮ್ಗೂ ಗೊತ್ತಾಗ್ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನೀವು ನೋಡ್ತಿರೋ ಸ್ಟೂಡೆಂಟ್ಸ್ ಎಲ್ಲ ಯಾರು ಅಂತಂದ್ರೆ ನೆಕ್ಸ್ಟ್ ವೇವ್ ಅಲ್ಲಿ ಕೋರ್ಸ್ ನ ತಗೊಂಡು ಸ್ಕಿಲ್ಸ್ ನ ಕಲ್ತಿರೋರು. ನೆಕ್ಸ್ಟ್ ವೇವ್ ಏನೋ ಸ್ಟೂಡೆಂಟ್ಸ್ ಗೆ ಸ್ಕಿಲ್ಸ್ ನ ಕಲ್ಸಿದೆ, ಆದ್ರೆ ಸ್ಟೂಡೆಂಟ್ಸ್ ಗೆ ಮೇನ್ ಆಗಿ ಬೇಕಾಗಿರೋದೇ ಜಾಬ್ ಆಪರ್ಚುನಿಟಿ. ಅದನ್ನ ಯಾರು ಕೊಡ್ತಾ ಇರೋದು ಗೊತ್ತಾ? ನೆಕ್ಸ್ಟ್ ವೇವ್ ಸ್ಕಿಲ್ಸ್ ನು ಕಲ್ಸಿ ಜಾಬ್ ಆಪರ್ಚುನಿಟಿನೂ ಕೂಡ ಕೊಡ್ತಾ ಇದೆ. ಈಗಾಗಲೇ ನೆಕ್ಸ್ಟ್ ವೇವ್ 2000+ ಕಂಪನಿಗಳನ್ನ ಆನ್ ಬೋರ್ಡ್ ಮಾಡಿದೆ. ಪ್ರತಿ ತಿಂಗಳು 2 to 3 ಮೆಗಾ ಆಫ್ಲೈನ್ ಡ್ರೈವ್ ನ ಬೇರೆ ಬೇರೆ ಜಾಗದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ನಡೀತಿದೆ ಗೈಸ್. ಈ ಮಂತ್ ಒಂದೊಂದ್ ಮಂತ್ ಒಂದೊಂದ್ ಬೇರೆ ಬೇರೆ ಕಡೆ ನಡೆಯುತ್ತೆ. ಹೌದು, ಚೆನ್ನೈ, ಹೈದರಾಬಾದ್ ಅಲ್ಲ, ಚೆನ್ನೈ, ಹೈದರಾಬಾದ್, ಎವ್ರಿ ಸ್ಟೇಟ್ ಕವರ್ ಮಾಡ್ತಾರೆ. ಅಂದ್ರೆ ಬರೀ ಬ್ಯಾಂಗ್ಳೂರಲ್ಲಿ ನಡೆಸ್ತಾರೆ ಅಂತ ಏನಿಲ್ಲ, ದೇ ಆರ್ ಫ್ಲೆಕ್ಸಿಬಲ್ ಇನ್ ಎವ್ರಿ ಅದರ್ ಸ್ಟೇಟ್. ಇವಾಗ ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ, ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಇವರೆಲ್ಲ ನೆಕ್ಸ್ಟ್ ವೇವ್ ಅಲ್ಲಿ ಕೋರ್ಸ್ ತಗೊಂಡು ಇವಾಗ ಸ್ಕಿಲ್ಸ್ ನ ಕಲ್ತಿರೋರು ಅಂತ. ಸೊ ಇವಾಗ ಅದೇ ನೆಕ್ಸ್ಟ್ ವೇವ್ ಇವ್ರಿಗೆ ಜಾಬ್ ಆಪರ್ಚುನಿಟಿನ ಕೊಡ್ತಾ ಇದೆಯಾ. ಸ್ಟೂಡೆಂಟ್ ನಿಜವಾಗ್ಲೂ ಜಾಬ್ ತಗೋತಾರ ಅಂತ ನಾನ್ ನಿಮಗೆ ಈ ವಿಡಿಯೋ ಮುಖಾಂತರ ನಿಜವಾಗ್ಲೂ ತೋರಿಸ್ತೀನಿ. ಈ ಡ್ರೈವ್ ನ ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದಾ ಅಂತ ನೀವೇನಾದ್ರೂ ನನ್ನ ಕೇಳಿದ್ರೆ, ನೋ, ದಿಸ್ ಇಸ್ ಓನ್ಲಿ ಫಾರ್ ನೆಕ್ಸ್ಟ್ ವೇವ್ ಸ್ಟೂಡೆಂಟ್ಸ್. ಸೊ ಇವಾಗ ಸ್ಟೂಡೆಂಟ್ಸ್ ಡ್ರೈವ್ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ಸ್ಟೆಪ್ ಸ್ಟೂಡೆಂಟ್ಸ್ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಬೇಕು. ಅವ್ರಿಗೆ ಒಂದು ಬ್ಯಾಂಡ್ ಕೊಡ್ತಾರೆ, ಅದೇ ನೆಕ್ಸ್ಟ್ ವೇವ್ ಬ್ಯಾಂಡ್. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ನಿಮ್ ಡಾಟಾನ ಬೇರೆ ಬೇರೆ ಕಂಪನಿಗಳ ಜೊತೆ ಶೇರ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ ಡಾಟಾ ಅವ್ರ ಕಂಪನಿಗೆ ಏನಾದ್ರು ಮ್ಯಾಚ್ ಆದ್ರೆ ನಿಮ್ನ ಇಂಟರ್ವ್ಯೂ ಕರೀತಾರೆ. ಇಲ್ಲಿ ರೂಮ್ ಅಲ್ಲಿ ಏನಂತಂದ್ರೆ ಅಸೆಸ್ಮೆಂಟ್ ನಡೀತಾ ಇದೆ. ಅವರು ಹೇಗ್ ಬರೀತಾ ಇದಾರೆ ಅಂತ ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಅಸೆಸ್ಮೆಂಟ್ ರೌಂಡ್ ಅಂದ್ರೆ ಕಷ್ಟ ಗೈಸ್, ಅದನ್ನ ಕ್ಲಿಯರ್ ಮಾಡಿದ್ರೆ ಜಾಬ್ ಸಿಕ್ತು ಅಂತ ನನಗೆ ಪರ್ಸನಲಿ. ಸೊ ಬನ್ನಿ ಇವಾಗ ಅವ್ರು ಹೆಂಗೆ ಅಸೆಸ್ಮೆಂಟ್ ತಗೋತಾ ಇದಾರೆ ನೋಡೋಣ. ಗೈಸ್, ಇವಾಗ ಅಸೆಸ್ಮೆಂಟ್ ಮರೆಯಕ್ಕೆ ಹೋಗ್ತಾ ಇದಾರೆ ಎಲ್ರು. ಸೊ ಗೈಸ್, ಜಾಬ್ ತಗೊಳಕ್ಕೆ ಮೊದಲನೇ ರೌಂಡು ಅದು ಅಸೆಸ್ಮೆಂಟ್ ಇದೆ ಗೈಸ್. ನನಗೂ ಇದೇ ಆಗಲ್ಲ. ಈ ಅಸೆಸ್ಮೆಂಟ್ ರೌಂಡ್ ಕ್ಲಿಯರ್ ಮಾಡಿದ್ರೆ ಎಲ್ಲ ರೌಂಡ್ನು ಕ್ಲಿಯರ್ ಮಾಡ್ದಂಗೆ ಅಲ್ಲ ಸಂಧ್ಯಾ? ನೀ ಬರ್ದಿದ್ಯಾ ಇದು ಅಸೆಸ್ಮೆಂಟ್ ಪಾಸ್ ಆದ? ಪಾಸ್ ಆಗಿನೇ ಕೆಲ್ಸಕ್ಕೆ ಹೋಗಿರೋದು ಗೈಸ್. ಇವಾಗ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾವು ಸೈಲೆಂಟಾಗಿ ಜೂಟ್ ಆಗೋಣ. ಎಲ್ಲರೂ ಅಸೆಸ್ಮೆಂಟಲ್ಲಿ ಪಾಸ್ ಆಗಲಿ, ಕೆಲಸ ತಗೊಳ್ಳಿ. ಸೊ ಗಾಯ್ಸ್, ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಅವ್ರು ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅಸೆಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಯಾವ ರೌಂಡ್ ಹೇಳು? ಗ್ರೂಪ್ ಡಿಸ್ಕಷನ್ಗೆ ಹೋಗ್ತಾರೆ. ಸೊ ಗಾಯ್ಸ್, ಸಂಧ್ಯಾ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗ್ತಾರೆ, ಜಾಬ್ ಸಾಕಾಗಲ್ಲ ಅಂತ ಇನ್ನೂ ದೊಡ್ಡ ಜಾಬ್ಗೆ ಹೋಗೋಕ್ಕೆ ಇವ್ರನ್ನ ಕೇಳ್ಕೊತಾ ಇದ್ದಾರೆ. ಇಂಟರ್ವ್ಯೂ ಯಾರು ತಗೊಂತಾರೆ? ಇಂಟರ್ವ್ಯೂ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ ಅಪಾಯಿಂಟೆಡ್ ರಿಜೆಕ್ಟೆಡ್. ಓಕೆ. ಸೊ ಗೈಸ್, ಐ ಆಮ್ ಎಕ್ಸೈಟೆಡ್. ಏನ್ ಹೇಳಿದ್ಲು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಹೋಗಿ ಕಪ್ ತಗೋ ಬರ್ಬೋದಂತೆ, ಆದ್ರೆ ಅಸೆಸ್ಮೆಂಟ್ ಕ್ಲಿಯರ್ ಮಾಡೋದ್ ಕಷ್ಟ ಅಂತ. ಸಿಗೋರೆಲ್ಲರೂ ಇಂಥವ್ರೆ ಆಗಿರ್ತಾರೆ. ನಾನು ಅವಳು ಏನ್ ಹೇಳಿದ್ಲು ಅಂತ ಹೇಳ್ದೆ.
ನಾನು ಕಾಪಿ ಮಾಡ್ತಾ ಇಲ್ಲ. ಕಾಪಿ ಕ್ಯಾಟ್ ಅಲ್ಲ. ಸೊ ಗೈಸ್ ಫಸ್ಟ್ ಟೈಮ್ ಅನ್ಕೊಳ್ಳಿ ಇಷ್ಟು ಜನದ ಮುಂದೆ ನಾನು ಇಷ್ಟು ಮಾತಾಡ್ತಾ ಇರೋದು. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಗೈಸ್. ತುಂಬಾ ಆ ರೌಂಡೇ ತಲೆ ಕೆಡ್ಸೋದು. ಅದು ಕ್ಲಿಯರ್ ಮಾಡಿದ್ರೆ ಎಲ್ಲ ರೌಂಡಿಗೂ ಪ್ರಿಪೇರ್ ಆಗಿರ್ತಾರಲ್ಲ, ಸೊ ಈಸಿಯಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು. ಆ ಅಸೆಸ್ಮೆಂಟ್ ರೌಂಡ್ ಇದೆಯಲ್ಲ ಭಾರಿ ಕಷ್ಟ, ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಯಾವ ರೌಂಡ್ ಏನೇನಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ಇವಾಗ ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದವ್ರಿಗೆ ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ, ಅದನ್ನ ನೀವು ನೋಡ್ತಾ ಇದ್ದೀರಾ. ಗ್ರೂಪ್ ಡಿಸ್ಕಷನ್ ಆದ್ಮೇಲೆ ಟೆಕ್ನಿಕಲ್ ರೌಂಡ್ ಇರುತ್ತೆ. ಈ ರೌಂಡ್ ಒಂದಿರುತ್ತೆ ಇಲ್ಲ ಎರಡಿರುತ್ತೆ, ಡಿಪೆಂಡ್ಸ್ ಆನ್ ಕಂಪ್ನೀಸ್. ಟೆಕ್ನಿಕಲ್ ರೌಂಡ್ ನಡಿಬೇಕಾದ್ರೆ ನಾವೆಲ್ಲರೂ ಊಟಕ್ಕೆ ಹೋಗಿದ್ವಿ, ಸೊ ಆ ಕ್ಲಿಪ್ ಮಿಸ್ ಆಗಿದೆ. ಸೊ ಕಡೆಯದಾಗಿ HR ರೌಂಡ್. ಗಾಯ್ಸ್ ಇವಾಗ ಇಂಟರ್ವ್ಯೂ ಹೇಗ್ ನಡೆಯುತ್ತೆ ತೋರಿಸ್ತೀನಿ ಬನ್ನಿ. ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ನಡೆದಿರೋ ಮೆಗಾ ಆಫ್ಲೈನ್ ಡ್ರೈವ್ ನ AVP ಇವರು. ಸರ್ ಒಂದ್ ಸಿಂಪಲ್ ಕ್ವಶನ್ ಅಂತಂದ್ರೆ ಏನಕ್ಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ವೇ ಕಂಪ್ನಿನ ಟ್ರಸ್ಟ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೊಂದು ಅಂದ್ರೆ ಮೋಸಗಳಾಗ್ತಿದೆ, ಅದು ಈ ಜನರೇಷನ್ ಅಲ್ಲಂತೂ ತುಂಬಾ ಮೋಸ ಆಗ್ತಿದೆ. ರೈಟ್, ಏನಕ್ಕೆ ಟ್ರಸ್ಟ್ ಮಾಡ್ಬೇಕು? ಟ್ರಸ್ಟ್ ಅಂದ್ರೆ ಇವಾಗ ನೋಡಿ, ದ ಓನ್ಲಿ ರೀಸನ್ ವೈ ನೆಕ್ಸ್ಟ್ ವೇವ್ ಎಕ್ಸಿಸ್ಟ್ ಹಿಯರ್ ಇಸ್, ನೆಕ್ಸ್ಟ್ ವೇವ್ ಏನಕ್ಕಿದೆ ಅಂದ್ರೆ we are here to solve one problem, which is unemployment. So and the best way to do it is upskill people, because ನೀವು ನೋಡಿದ್ರೆ a lot of candidates who are getting graduated or not being unemployed here. So why students have to trust next wave is we are the platform where you get a whole package. ಅಂದ್ರೆ ನಾನೇನು ಫಾಲ್ಸ್ ಕಮಿಟ್ಮೆಂಟ್ ಏನು ಕೊಡಲ್ಲ. ಸೊ ಇಫ್ ಯು ಸಿ ಇಟ್ ಇಸ್ ವೆರಿ ಕ್ಲಿಯರ್ಲಿ ದೇನ್ ಅವರ್ ವೆಬ್ ಪೇಜ್ ಆಸ್ ವೆಲ್. There is no 100% job assurance that is there, because it goes either ways. ಇವಾಗ ನೋಡಿ, ನೀವೇ ಇದ್ದರು, ನೀವೊಂದು ಕೋರ್ಸ್ ಏನೋ ತಗೊಂಡಿದ್ದಾರೆ ಅಂದ್ರೆ ಆ ಕೋರ್ಸ್ ಕಂಪ್ಲೀಟ್ ಇನ್ನೂ ಆಗಿಲ್ಲ, ಜಾಬ್ ಬರಬೇಕು ಅಂದ್ರೆ ಹೆಂಗ್ ಬರುತ್ತೆ? ಬರಲ್ಲ ತಾನೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಕಂಪ್ನಿಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಕಂಪ್ನಿ ಬಂದ್ಬಿಟ್ಟು ನನಗೆ ಓಕೆ ಪೈಥಾನ್ ನಲ್ಲಿ DSA ಬಂದ್ರೆ ಸಾಕಪ್ಪ ನಾನು ತಗೊಂತೀನಿ. ಸೊ ಬೇಸ್ಡ್ ಆನ್ ದಟ್ ವಿಲ್ ಸೆಂಡ್ ಪೀಪಲ್ ಅಂಡ್ ದೆನ್ ಗೆಟ್ ಹೈಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಐ ಮೀನ್ ವಾಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ವಿ ಆರ್ ಹಿಯರ್ ಆಸ್ ಅನ್ ಹೋಲ್ ಪ್ಯಾಕೇಜ್ and it should work vice versa. So lot of candidates who are here, they'll be in general perception where once all these if I pay some X amount for a certain course, I'll get a job. No, it's not always the same thing. There are n number of factors for a fresher to get into a job. The major first factor is they should have the skill set. ಅವ್ರಿಗೆ ಸ್ಕಿಲ್ಸ್ ಇರಬೇಕು, ಮತ್ತೆ ಏನು ಕಂಪನಿಗೆ ರಿಕ್ವೈರ್ಮೆಂಟ್ ಇರಬೇಕು. Then again, company should like him with respect to their skill set. So there are n number of factors. So why next wave? If you can ask me, one simple thing that I say, if you are skilled, once you have joined our course, if you have learned consistently, and once you are skilled, once you are up to the industry, once you have certified you that you are good, until and unless you land into your first job, we are responsible for it. So that's a simple statement which I can say. So that's what makes a difference from next wave and any other company. ರಿಸಲ್ಟಿಗಾಗಿ ಗಾಬರಿ ಆಗಿದ್ದಾರೆ. ಐ ಥಿಂಕ್ ಎಲ್ಲರೂ ಪ್ಲೇಸ್ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವಾ. ಟೈಮ್ ಬಂದು ಕರೆಕ್ಟ್ ಆಗಿ 5:15 ಆಗಿದೆ. ಆಲ್ರೆಡಿ ಎಲ್ಲರೂ ಡ್ರೈವ್ ಎಲ್ಲ ಮುಗಿದು ಟೆಸ್ಟ್ ಇಂಟರ್ವ್ಯೂ ಎಲ್ಲ ಮುಗಿಸಿದ್ದಾರೆ. ಒಟ್ಟಿನಲ್ಲಿ ಇವಾಗ ಆಫರ್ ಲೆಟರ್ ಕೊಡೋದೊಂದೇ ಬಾಕಿ. ಆಫರ್ ಲೆಟರ್ ಕೊಡ್ತಾರಾ? ಆಫರ್ ಲೆಟರ್ ಕೊಡ್ತಾರೆ. ನೀವು ಕಾಯೋದೇ ಬೇಡ. ಒಟ್ಟಿನಲ್ಲಿ 6 ಗಂಟೆ, ಆ ದಿನದಲ್ಲಿ 6 ಗಂಟೆ ಅಷ್ಟರಲ್ಲಿ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ, ಇಫ್ ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ಮಾತ್ರ. ಇಲ್ಲಿ ಆಫರ್ ಲೆಟರ್ ಕೊಟ್ಟಿಲ್ಲ ಅಂತಂದ್ರೆ ಮೇಲ್ ಮುಖಾಂತರ ಬರುತ್ತೆ. ನಿಜವಾಗ್ಲೂ ಮೇಲ್ ಮುಖಾಂತರ ಬರುತ್ತೆ. ಇವರೇನೋ ನಗ್ಸ್ಬಿಟ್ರೆ ಅದಕ್ಕೆ ನಗ್ತೆ. ಸೊ ಯಾರಿಗೆ ಆಫರ್ ಲೆಟರ್ ಸಿಕ್ತು ಅಂತ ನನಗೂ ನೋಡೋ ಕ್ಯೂರಿಯಾಸಿಟಿ ಇದೆ, ನೋಡ್ಬೇಕು ಬನ್ನಿ. ಸೌಮ್ಯ, ದುರ್ಗಾ ಪ್ರಸಾದ್, ಸಿದ್ಧಾಂತನ್, ಹುಸೇನ್ ಖಾನ್, ಸಾಯಿ ಚರಣ್, ಸಾಯಿ ಯಶವಂತ್, ಕೌಶಿಕ್, ರಿಶ್ವಂತ್ ರೆಡ್ಡಿ, ಮಹೇಶ್, ಖಾಜಾ ಗರೀಬ್ ನವಾಜ್, ರಾಜೇಶ್ವರಿ, Sheikh Mohammad Muzamil. So these are the people who are selected in Super Board assignment. Clear? Guys, if you want to know more about Next Wave course, please check the below link in the description for the free webinar link. Don't miss this opportunity. ಇಷ್ಟಾಗಿತ್ತು ಇವತ್ತಿನ ದಿನ. ಸಂಧ್ಯಾ ಅವ್ರ ಜೊತೆ ಮತ್ತು ತೇಜ್ ಅವ್ರ ಜೊತೆ ನೆಕ್ಸ್ಟ್ ವೇವ್ ಕಂಪ್ನಿ ಮಾತ್ರ ಚೆನ್ನಾಗಿತ್ತು. ನೋಡಿದ್ವಿ ನಾವು ಲೈವ್ ಅಲ್ಲಿ ಅಲ್ವಾ, ಹೆಂಗೆ ಡ್ರೈವ್ ಆಯ್ತು ಅಂತ ಲೈವ್ ಅಲ್ಲಿ ನೋಡಿದ್ವಿ ಮಾತ್ರ.
ಸೊ ನಿಮಗೂ ಅಂದರೆ ಪ್ಲೇಸ್ ಅಂದರೆ ಜಾಬ್ ಸಿಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ವೇವ್ಗೆ ಜಾಯ್ನ್ ಆಗಿ, ಅಂದರೆ ಅವರು ನಿಮಗೆ ಸ್ಕಿಲ್ಸ್ನ ಕಳಿಸ್ತಾರೆ. ಅದಾದಮೇಲೆ ಈ ಥರ ಡ್ರೈವ್ ಇರುತ್ತಲ್ಲ, ಅಲ್ಲಿ ನಿಮಗೆ ಕರೀತಾರೆ, ನಿಮಗೆ ಆಪರ್ಚುನಿಟೀಸ್ ಜಾಸ್ತಿನೇ ಸಿಗುತ್ತೆ, ನೀವು ಸೆಲೆಕ್ಟ್ ಆಗಬೇಕು ಅಷ್ಟೇ. ನೆಕ್ಸ್ಟ್ ವೇವ್ ಅನ್ನೋದು ಟ್ರಸ್ಟೆಡ್ ಕಂಪ್ನಿ. ಸೊ ಇಷ್ಟೇ ಗೈಸ್, ಇವತ್ತಿನ ದಿನನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗ್ ಹಿಡಿದ್ರು. ಬಾಯ್ ಬಾಯ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇಷ್ಟ ಆಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸಿಗುವ ಮತ್ತೆ ಟಾಟಾ ಬಾಯ್.